Hello students, in the last class we had studied about the crop production and management. In that we studied about the types of a crop. Those are Kharif and Rabi. In this chapter we will study about the stages of the crop production. In that first stage is preparation of the soil. So let us begin the chapter. The first stage of crop production is a preparation of the soil. It is done by the plow. So, preparation of a soil is nothing but the loosening and turning of the soil. So, here preparation of soil. The preparation of soil is the first step before growing a crop. One of the most important tasks in agriculture is to turn the soil and loosen it. This allows the roots to penetrate deep into the soil. The loosened soil helps in the growth of earthworms and microbes present in the soil. These organisms are friends of the farmer since they further turn and loosen the soil and add the humus to it. So, here the preparation of a soil is the first step before growing a crop. ಸೊ ಇಲ್ಲಿ ಮಣ್ಣನ್ನು ನಾವು ಹದ ಮಾಡೋದು ಅಂತ ಹೇಳ್ತೀವಿ. ಪ್ರಿಪರೇಷನ್ ಆಫ್ ಅ ಸಾಯಿಲ್ ಅಂದರೆ ಮಣ್ಣನ್ನು ಹದ ಮಾಡೋದು ಫಸ್ಟ್ ಸ್ಟೆಪ್. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಸ್ಕ್ ಇನ್ ದಿ ಅಗ್ರಿಕಲ್ಚರ್. ಸೊ ಕೃಷಿಯಲ್ಲಿ ಒಂದು ಮಹತ್ವವಾದಂತಹ ಒಂದು ಕೆಲಸ ಇದು, ಹೌದಾ. ದಿಸ್ ಅಲೌಸ್ ದ ರೂಟ್ಸ್ ಟು ಪೆನೆಟ್ರೇಟ್ ಡೀಪ್ ಇನ್ ಟು ದ ಸಾಯಿಲ್. ಅಂದರೆ ಸೊ ಇದು ಬೇರುಗಳನ್ನು ಮಣ್ಣಿನ ಆಳಕ್ಕೆ ಹೋಗುವಂತೆ ಸಹಾಯ ಮಾಡುತ್ತೆ. The loosened soil helps in the growth of earthworm and microbes present in the soil. ಯಾವಾಗ ನಾವು ಮಣ್ಣನ್ನು ಹದ ಮಾಡ್ತೀವಿ ಆವಾಗ ಆ ಒಂದು ಮಣ್ಣು ಸೂಕ್ಷ್ಮ ಜೀವಿಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. These organisms are friends of the farmer since they further turn the loosen the soil and add humus to it. ಸೊ ಯಾವಾಗ ಸೂಕ್ಷ್ಮ ಜೀವಿಗಳು ಮಣ್ಣೊಳಗೆ ಬೆಳೆಯೋದಕ್ಕೆ ಶುರು ಮಾಡ್ತಾವಲ್ಲ ಆವಾಗ ಮಣ್ಣು ಹೆಚ್ಚು ತೇವಾಂಶಯುತವಾಗಿ ಬೆಳೆಯುತ್ತೆ. ಆ ಸೂಕ್ಷ್ಮ ಜೀವಿಗಳು ಮಣ್ಣನ್ನು ಏನು ಮಾಡ್ತವೆ, ಹದ ಮಾಡ್ತವೆ. ಸೊ ದ ಪ್ರಿಪ್ರೇಷನ್ ಆಫ್ ದ ಸಾಯಿಲ್. ದ ಪ್ರೊಸೆಸ್ ಆಫ್ ಲೂಸನಿಂಗ್ ಆ್ಯಂಡ್ ಟರ್ನಿಂಗ್ ಆಫ್ ದ ಸಾಯಿಲ್ ಈಸ್ ಕಾಲ್ಡ್ ಆ್ಯಸ್ ಟಿಲ್ಲಿಂಗ್ ಆರ್ ಪ್ಲಾಯಿಂಗ್, ಹೌದಾ. ಸೊ ಇಲ್ಲಿ ಈ ಒಂದು ಪ್ರೊಸೆಸ್, ಮಣ್ಣನ್ನು ಹದ ಮಾಡುವಂತಹ ಪ್ರಕ್ರಿಯೆಯನ್ನು ನಾವು ನೇಗಿಲು ಹಾಯಿಸೋದು ಅಂತ ಹೇಳಿ ಕರಿತೀವಿ. ನೇಗಿಲನ್ನು ಬಳಸಿ ನಾವೇನು ಮಾಡ್ತೀವಿ, ಮಣ್ಣನ್ನು ಹದ ಮಾಡ್ತೀವಿ, ಹೌದಾ. ಉಳುಮೆ ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ಪ್ರೊಸೆಸ್ಗೆ ಉಳುಮೆ, ಪ್ಲಾಯಿಂಗ್ ಅಂತ ಹೇಳಿ ಕರಿತೀವಿ. ಸೊ ದ ಪ್ರಿಪರೇಷನ್ ಆಫ್ ಅ ಸಾಯಿಲ್. ದಿಸ್ ಈಸ್ ಡನ್ ಬೈ ಯೂಸಿಂಗ್ ದಿ ಪ್ಲಾ. ಪ್ಲಾ ಅಂದರೆ ನೇಗಿಲು. ಪ್ಲಾಸ್ ಆರ್ ಮೇಡ್ ಆಫ್ ವುಡ್ ಆರ್ ಐರನ್. ಕಟ್ಟಿಗೆಯಿಂದ ಮಾಡಿರಬಹುದು ಅಥವಾ ಕಬ್ಬಿಣವನ್ನು ಬಳಸಿ ನೇಗಿಲವನ್ನು ಮಾಡಿರ್ತಾರೆ. ಇಫ್ ದ ಸಾಯಿಲ್ ಈಸ್ ವೆರಿ ಡ್ರೈ ಇಟ್ ಮೇ ನೀಡ್ ವಾಟ್ರಿಂಗ್. ಮಣ್ಣು ಬಹಳ ಒಣದಾಗಿದ್ದಾಗ ಅಲ್ಲಿ ನಾವು ನೀರನ್ನು ಹಾಕಿ ಆದಮೇಲೆ ನೇಗಿಲನ್ನು ಹಾಯಿಸ್ತೀವಿ. ದ ಪ್ಲಾಡ್ ಫೀಲ್ಡ್ ಮೇ ಹ್ಯಾವ್ ಬಿಗ್ ಪೀಸಸ್ ಆಫ್ ಸಾಯಿಲ್ ಕಾಲ್ಡ್ ಆ್ಯಸ್ ಕ್ರಮ್ಸ್. ಸೊ ನೇಗಿಲನ್ನು ಹಾಯಿಸ್ಬೇಕಾದ್ರೆ ಸೊ ಮಣ್ಣಿನಲ್ಲಿ ಗಟ್ಟಿಯಾದಂತಹ ಒಂದು ಮಣ್ಣಿನ ಉಂಡೆಗಳು ಬರ್ತಾವೆ, ಅವುಗಳನ್ನು ಹೆಂಟೆಗಳು, ಕ್ರಮ್ಸ್ ಅಂತ ಹೇಳಿ ಕರಿತೀವಿ. ಇಟ್ ಈಸ್ ನೆಸೆಸರಿ ಟು ಬ್ರೇಕ್ ದೀಸ್ ಕ್ರಮ್ಸ್ ವಿತ್ ಅ ಪ್ಲ್ಯಾಂಕ್. ಸೊ ನೇಗಿಲನ್ನು ಬಳಸಿ ಅವುಗಳನ್ನು ನಾವೇನು ಮಾಡ್ತೀವಿ, ಪುಡಿ ಪುಡಿ ಮಾಡ್ತೀವಿ. ಸೊ ಬಿಫೋರ್ ಸೋಯಿಂಗ್ ದ ಸೀಡ್ಸ್ ಇಟ್ ಈಸ್ ನೆಸೆಸರಿ ಟು ಬ್ರೇಕ್ ದ ಸಾಯಿಲ್ ಟು ದ ಸೈಜ್ ಆಫ್ ಗ್ರೇನ್ಸ್ ಟು ಗೆಟ್ ದ ಬೆಟರ್ ಈಲ್ಡ್. ಸೊ ಸರಿಯಾದಂತಹ ಒಂದು ಉತ್ಪನ್ನವನ್ನು ಪಡೆಯೋದಕ್ಕೆ ಸೊ ಮಣ್ಣನ್ನು ಸರಿಯಾಗಿ ನಾವು ಹದ ಮಾಡಬೇಕು. ದಿಸ್ ಈಸ್ ಡನ್ ವಿತ್ ದ ಹೆಲ್ಪ್ ಆಫ್ ವೇರಿಯಸ್ ಟೂಲ್ಸ್. ದ ಮೇನ್ ಟೂಲ್ಸ್ ಯೂಸ್ ಫಾರ್ ದಿಸ್ ಪರ್ಪಸ್ ಆ ಪ್ಲಾ, ಹೋ ಆ್ಯಂಡ್ ಕಲ್ಟಿವೇಟರ್. ಸೊ ಮಣ್ಣನ್ನು ಹದ ಮಾಡೋದಕ್ಕೆ ಅಥವಾ ಉಳುಮೆ ಮಾಡೋದಕ್ಕೆ ನಾವು ಈ 3 ಇನ್ಸ್ಟ್ರೂಮೆಂಟ್ಗಳನ್ನು ಯೂಸ್ ಮಾಡ್ತೀವಿ. ನೇಗಿಲು, ಎಡೆಕುಂಟೆ ಮತ್ತು ಕಲ್ಟಿವೇಟರ್. ಪ್ಲಾ, ಹೋ ಆ್ಯಂಡ್ ಕಲ್ಟಿವೇಟರ್. First one, plow, ನೇಗಿಲು. It is being used since ancient times for tilling the soil, adding fertilizers to the crop, removing the weeds, scraping of a soil, etc. ನೇಗಿಲನ್ನು ಪುರಾತನ ಕಾಲದಿಂದ ನಾವು ಯೂಸ್ ಮಾಡ್ತಾ ಇದ್ದೀವಿ.
ಆಮೇಲೆ ರಸಗೊಬ್ಬರಗಳನ್ನು ಹಾಕೋದಕ್ಕೆ ಮತ್ತು ಕಳೆ ತೆಗೆಯೋದಕ್ಕೆ ನಾವು ನೇಗಿಲನ್ನು ಬಳಸ್ತೀವಿ. It contains a strong triangular iron strip called as plowshare. The main part of the plow is a long and a wood which is called as plow shaft. There is a handle at one end of the shaft. ಹೌದಾ, ನೇಗಿಲು ನೋಡೋದಕ್ಕೆ ಟ್ರಯಾಂಗ್ಯುಲರ್ ಶೇಪಲ್ಲಿರುತ್ತೆ. ಸೊ ಅಲ್ಲಿ ನಾವು ಬೇರೆ ಬೇರೆ ಭಾಗಗಳನ್ನು ನಾವು ನೋಡ್ತೀವಿ. ಸೊ ಹೋ, ಸೆಕೆಂಡ್ ಒನ್ ಈಸ್ ಹೋ, ಎಡೆ ಕುಂಟೆ ಅಂತ ಹೇಳಿ ಕರಿತೀವಿ. ಇಟ್ ಈಸ್ ಅ ಸಿಂಪಲ್ ಟೂಲ್ ವಿಚ್ ಈಸ್ ಯೂಸ್ಡ್ ಫಾರ್ ದ ರಿಮೂವಿಂಗ್ ವೀಡ್ಸ್ ಆ್ಯಂಡ್ ಫಾರ್ ದ ಲೂಸನಿಂಗ್ ದ ಸಾಯಿಲ್. ಕಳೆಗಳನ್ನು ತೆಗೆಯೋದಕ್ಕೆ ಹಾಗೂ ಮಣ್ಣನ್ನು ಹದ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಇಟ್ ಹ್ಯಾಸ್ ಅ ಲಾಂಗ್ ರಾಡ್ ಆಫ್ ವುಡ್ ಆರ್ ಐರನ್, ಕಬ್ಬಿಣದಿಂದ ಮಾಡಿರ್ಬೋದು ಅಥವಾ ಕಟ್ಟಿಗೆಯಿಂದ ಮಾಡಿರ್ಬೋದು. A strong, broad and bent plate of iron is fixed to one of its ends and works like a blade. It is pulled by the animals. ಇದನ್ನು ಪ್ರಾಣಿಗಳ ಮುಖಾಂತರ ಎಳಿತಾರೆ ಹಾಗೂ ತುದಿಗೆ ಒಂದು ಕಬ್ಬಿಣದ ಚೂಪಾದ ಬ್ಲೇಡ್ ಥರ ರಚನೆ ಇದಕ್ಕೆ ಇರುತ್ತೆ. ಸೊ ಕಲ್ಟಿವೇಟರ್, ಸೊ ಇವಾಗ ನಾವು ಹೆಚ್ಚು ಯೂಸ್ ಮಾಡ್ತಾ ಇರುವಂತಹ ಒಂದು ಸಾಮಾನು ಅಂತ ಹೇಳ್ಬೋದು. Nowadays plowing is done by the tractor driven cultivator. ಟ್ರ್ಯಾಕ್ಟರಲ್ಲಿ ಕಲ್ಟಿವೇಟರನ್ನು ಆ್ಯಡ್ ಮಾಡಿಕೊಂಡು ಯೂಸ್ ಮಾಡ್ತಾರೆ. ದ ಯೂಸ್ ಆಫ್ ಅ ಕಲ್ಟಿವೇಟರ್ ಸೇವ್ಸ್ ದ ಲೇಬರ್ ಆ್ಯಂಡ್ ಟೈಮ್. ಇಲ್ಲಿ ಸಮಯವನ್ನು ನಾವು ಕೂಡ ಸದುಪಯೋಗ ಮಾಡ್ಕೋಬಹುದು ಹಾಗೂ ಟೈಮ್ ಕೂಡ ಉಳಿಯುತ್ತೆ. ನೆಕ್ಸ್ಟ್ ಒನ್ ಈಸ್ ಸಾಯಿಂಗ್, ಬಿತ್ತನೆ. ಸಾಯಿಂಗ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅ ಕ್ರಾಪ್ ಪ್ರೊಡಕ್ಷನ್. ಸೊ ಬಿತ್ತನೆ ಮಾಡೋದು ಕೃಷಿಯ ಒಂದು ಇಂಪಾರ್ಟೆಂಟ್ ಪಾರ್ಟ್. ಬಿಫೋರ್ ಸಾಯಿಂಗ್ ಗುಡ್ ಕ್ವಾಲಿಟಿ ಸೀಡ್ಸ್ ಆರ್ ಸೆಲೆಕ್ಟೆಡ್. ಗುಡ್ ಕ್ವಾಲಿಟಿ ಸೀಡ್ಸ್ ಆರ್ ಕ್ಲೀನ್ ಆ್ಯಂಡ್ ಹೆಲ್ದಿ ಸೀಡ್ಸ್ ಆಫ್ ಅ ಗುಡ್ ವೆರೈಟಿ. ಸೊ ಬಿತ್ತನೆ ಮಾಡಬೇಕು ಅಂದಾಗ ಉತ್ತಮವಾದಂತಹ ಬೀಜಗಳನ್ನು ಮೊದಲು ಆಯ್ಕೆ ಮಾಡ್ಕೋಬೇಕು. ಗುಡ್ ಕ್ವಾಲಿಟಿ ಸೀಡ್ಸ್ ಅಂದರೆ ಬೀಜಗಳನ್ನು, ಅವು ಏನಾಗಿರಬೇಕು, ಉತ್ತಮವಾಗಿರಬೇಕು, ಸ್ವಚ್ಛವಾಗಿರಬೇಕು, ಆರೋಗ್ಯಯುತವಾದಂತಹ ಬೀಜಗಳನ್ನು ಬಳಸ್ತಾರೆ. Farmers prefer to use seeds which give a high yield. ಸೊ ರೈತರು ಯಾವ ಒಂದು ಬೀಜಗಳಿಂದ ಹೆಚ್ಚಿನ ಉತ್ಪನ್ನ ಬರುತ್ತೆ ಅವುಗಳನ್ನು ಬಳಸ್ತಾರೆ. ಬಿಫೋರ್ ಸೋಯಿಂಗ್ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಸ್ಕ್ ಈಸ್ ಟು ನೋ ಅಬೌಟ್ ದ ಟೂಲ್ಸ್ ಯೂಸ್ಡ್ ಫಾರ್ ದಿ ಸೋಯಿಂಗ್ ದ ಸೀಡ್ಸ್. ಸೊ ಬಿತ್ತನೆ ಮಾಡೋದಕ್ಕೆ ಏನು ಯೂಸ್ ಮಾಡ್ತಾರೆ ಅಂತಂದರೆ ಟ್ರೆಡಿಷ್ನಲ್ ಟೂಲ್. ದ ಟೂಲ್ ಯೂಸ್ಡ್ ಟ್ರೆಡಿಷ್ನಲಿ ಫಾರ್ ಸೋಯಿಂಗ್ ಸೀಡ್ಸ್ ಈಸ್ ಶೇಪ್ಡ್ ಲೈಕ್ ಅ ಫನಲ್. ಫನಲ್ ಥರ ಇರುತ್ತೆ. ದ ಸೀಡ್ಸ್ ಆರ್ ಫಿಲ್ಡ್ ಇನ್ ಟು ದ ಫನಲ್. ಆ ಫನಲಲ್ಲಿ ಬೀಜಗಳನ್ನು ಹಾಕ್ತೀವಿ. ದೇ ಆರ್ ಪಾಸ್ಡ್ ಡೌನ್ ಟು ದ 2 or 3 pipes having sharp ends. These ends pierce into the soil and place the seeds there. ಸೊ ಇಲ್ಲಿ ಏನು ಮಾಡ್ತಾರೆ, ಈ ಒಂದು ಫನಲ್ ಥರ ಇರುವಂತಹ ಒಂದು ಇದನ್ನು ಬಳಸ್ಕೊಂಡು ಬಿತ್ತನೆಯನ್ನು ಮಾಡ್ತೀವಿ. ಸೊ ನೆಕ್ಸ್ಟ್ ಒನ್ ಈಸ್ ಸೀಡ್ ಡ್ರಿಲ್ ಅಂತ ಇರುತ್ತೆ. ನವಡೇಸ್ ದ ಸೀಡ್ ಡ್ರಿಲ್ ಈಸ್ ಯೂಸ್ಡ್ ಫಾರ್ ದಿ ಸೋಯಿಂಗ್ ವಿತ್ ದ ಹೆಲ್ಪ್ ಆಫ್ ಟ್ರ್ಯಾಕ್ಟರ್. ಟ್ರ್ಯಾಕ್ಟರ್ಗೆ ಇದನ್ನು ಅಳವಡಿಕೆ ಮಾಡಿರ್ತಾರೆ. ದಿಸ್ ಟೂಲ್ saws the seeds uniformly at proper distance and depths. It ensures that seeds get covered by the soil after sowing. ಸೊ ಈ ಒಂದು ಯಂತ್ರದಿಂದ ಏನು ಮಾಡ್ಬೋದು, ಕಾಳುಗಳನ್ನು ಬಿತ್ತನೆ ಮಾಡಿ ಬಿತ್ತಿದಂತಹ ಕಾಳನ್ನು ನಂತರ ಮಣ್ಣು ಸರಿಯಾಗಿ ಏನಾಗುತ್ತೆ ಅದರ ಈ ಒಂದು ಯಂತ್ರವನ್ನು ಬಳಸೋದ್ರಿಂದ ಮುಚ್ಚಿ ಸರಿಯಾಗಿ ಕವರ್ ಆಗಿ ಬಿತ್ತನೆ ಆಗತ್ತೆ. ನೆಕ್ಸ್ಟ್, ದಿಸ್ ಪ್ರಿವೆಂಟ್ಸ್ ದ ಡ್ಯಾಮೇಜ್ ಕಾಸ್ಡ್ ಬೈ ದ ಬರ್ಡ್ಸ್. ಯಾವುದೇ ಪಕ್ಷಿಗಳು ಕಾಳುಗಳನ್ನು ತಿನ್ನೋದಾಗಿರಬಹುದು, ಬಿತ್ತನೆ ಮಾಡಬೇಕಾದಂಥ ಬೀಜಗಳನ್ನು ತಿನ್ನುವಂಥ ಸಂದರ್ಭ ಇಲ್ಲಿ ಬರೋದಿಲ್ಲ. ಸಾಯಿಂಗ್ ಬೈ ಯೂಸಿಂಗ್ ದ ಸೀಡ್ ಡ್ರಿಲ್ ಸೇವ್ ದ ಟೈಮ್ ಆ್ಯಂಡ್ ಲೇಬರ್. ಇದು ಕೂಡ ಒಬ್ಬ ಕೃಷಿಕನ ಸಮಯ ಮತ್ತು ಪರಿಶ್ರಮವನ್ನು ಕಡಿಮೆ ಮಾಡುತ್ತೆ. ಸೊ ಆ್ಯಡಿಂಗ್ ದ ಮ್ಯಾನ್ಯೂರ್ ಆ್ಯಂಡ್ ಫರ್ಟಿಲೈಸರ್. The substances which are added to the soil in the form of a nutrients for the healthy growth of a plant are called as manure and fertilizers. ಸೊ ಯಾವ ಒಂದು ವಸ್ತುಗಳನ್ನು ಮಣ್ಣಿನ ಗುಣಮಟ್ಟ ಹೆಚ್ಚು ಮಾಡಲು ಮತ್ತು ಪೋಷಕಾಂಶಗಳ ಪ್ರಮಾಣವನ್ನು ಹೆಚ್ಚು ಮಾಡಲು ಸಸ್ಯಗಳಿಗೆ ನಾವು ಹಾಕ್ತೀವಲ್ಲ, ಸೊ ಅವುಗಳನ್ನು ನಾವೇನಂತ ಕರಿತೀವಿ, ಸಾವಯವ ಗೊಬ್ಬರ ಅಥವಾ ರಸಗೊಬ್ಬರಗಳು ಅಂತ ಹೇಳಿ ಕರಿತೀವಿ. Supplies mineral nutrients to the crops.
ಸೊ ಇವುಗಳು ಏನು ಮಾಡ್ತವೆ, ಮಣ್ಣಿಗೆ ಪೋಷಕಾಂಶಗಳನ್ನು ಒದಗಿಸ್ತವೆ. ದೀಸ್ ನ್ಯೂಟ್ರಿಯೆಂಟ್ಸ್ ಆರ್ ಎಸೆನ್ಷಿಯಲ್ ಫಾರ್ ದ ಗ್ರೋತ್ ಆಫ್ ಪ್ಲಾಂಟ್ಸ್. ಸಸ್ಯದ ಬೆಳವಣಿಗೆಗೆ ಅತಿ ಮುಖ್ಯವಾಗಿ ಬೇಕಿವು. ಕಂಟಿನ್ಯೂಯಸ್ ಗ್ರೋಯಿಂಗ್ ಆಫ್ ಅ ಕ್ರಾಪ್ಸ್ ಮೇಕ್ ದ ಸಾಯಿಲ್ ಪೋರರ್ ಇನ್ ದ ಸರ್ಟನ್ ನ್ಯೂಟ್ರಿಯನ್ಸ್. ಹೌದಾ? ಸೊ ಬೆಳೆಗಳನ್ನು ಬೆಳಿಬೇಕಾದ್ರೆ ಅದಕ್ಕೇನು ಬೇಕು, ಪೋಷಕಾಂಶಗಳು ಬೇಕು. Therefore, farmers have to add manure to the fields to replenish the soil with the nutrients. ಸೊ ಅದಕ್ಕಾಗಿ ರೈತರು ಏನು ಮಾಡ್ತಾರೆ ಅಂತಂದರೆ ಹೊಲಗಳಿಗೆ ಸಾವಯವ ಮತ್ತು ರಸಗೊಬ್ಬರಗಳನ್ನು ಹಾಕ್ತಾರೆ, ಪೋಷಕಾಂಶಗಳ ಪ್ರಮಾಣ ಹೆಚ್ಚಾಗಲಿ ಅಂತ ಹೇಳಿ. ದಿಸ್ ಪ್ರೊಸೆಸ್ ಇಸ್ ಕಾಲ್ಡ್ ಆಸ್ ಮ್ಯಾನ್ಯೂರಿಂಗ್. ಹೌದಾ? ಮ್ಯಾನ್ಯೂರಿಂಗ್ ಅಂತ ಹೇಳಿ ಕರಿತೀವಿ. ಇಂಪ್ರಾಪರ್ ಆರ್ ಇನ್ಸಫಿಷಿಯಂಟ್ ಮ್ಯಾನ್ಯೂರಿಂಗ್ ರಿಸಲ್ಟ್ ಇನ್ ವೀಕ್ ಪ್ಲಾಂಟ್. ಸರಿಯಾಗಿ ನಾವು ರಸಗೊಬ್ಬರಗಳನ್ನು ಹಾಕಲಿಲ್ಲ ಅಂತಂದರೆ ಅಲ್ಲಿ ಸರಿಯಾದಂಥ ಪ್ಲಾಂಟ್ ಅಥವಾ ಸಸ್ಯಗಳು ಬೆಳೆಯೋದಿಲ್ಲ. ವಾಟ್ ಆರ್ ಫರ್ಟಿಲೈಸರ್ಸ್? ಹಾಗಂದರೆ ಫರ್ಟಿಲೈಸರ್ ಅಂದರೆ ಏನು? ಫರ್ಟಿಲೈಸರ್ಸ್ ಆರ್ ದ ಕೆಮಿಕಲ್ ಸಬ್ಸ್ಟೆನ್ಸಸ್ ವಿಚ್ ಆರ್ ರಿಚ್ ಇನ್ ದ ಪರ್ಟಿಕ್ಯುಲರ್ ನ್ಯೂಟ್ರಿಯೆಂಟ್. ಇವುಗಳು ರಾಸಾಯನಿಕ ವಸ್ತುಗಳು, ಒಂದು ನಿರ್ದಿಷ್ಟವಾದಂತಹ ಕೆಲವೊಂದಿಷ್ಟು ರಾಸಾಯನಿಕಗಳನ್ನು ಹೆಚ್ಚಾಗಿ ಹೊಂದಿರುವಂತಹ ಪೋಷಕಾಂಶಗಳು. ಫರ್ಟಿಲೈಸರ್ಸ್ ಆರ್ ಪ್ರೊಡ್ಯೂಸ್ಡ್ ಇನ್ ದಿ ಫ್ಯಾಕ್ಟ್ರೀಸ್. ಇವುಗಳನ್ನು ಕಾರ್ಖಾನೆಗಳಲ್ಲಿ ತಯಾರು ಮಾಡ್ತಾರೆ. ದ ಯೂಸ್ ಆಫ್ ಫರ್ಟಿಲೈಸರ್ಸ್ ಹ್ಯಾಸ್ ಹೆಲ್ಪ್ಡ್ ದ ಫಾರ್ಮರ್ಸ್ ಟು ಗೆಟ್ ಅ ಬೆಟರ್ ಈಲ್ಡ್ ಆಫ್ ಅ ಕ್ರಾಪ್ಸ್ ಸಚ್ ಆಸ್ ವೀಟ್, ಪ್ಯಾಡಿ ಆ್ಯಂಡ್ ಮೇಸ್. ಈ ರಸಗೊಬ್ಬರಗಳನ್ನು ಬಳಸೋದ್ರಿಂದ ಉತ್ತಮವಾದಂತಹ ಉತ್ಪನ್ನವನ್ನು ಪಡಿಬಹುದು. ಅಡ್ವಾಂಟೇಜ್ ಆಫ್ ಮ್ಯಾನ್ಯೂರ್. ಇಲ್ಲಿ ಸಾವಯವ ಗೊಬ್ಬರದ ಅನುಕೂಲತೆಗಳೇನು ಅಂತ ನೋಡೋಣ. ದ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಈಸ್ ಕನ್ಸಿಡರ್ಡ್ ಬೆಟರ್ ದನ್ ದ ಫರ್ಟಿಲೈಸರ್. ಸೊ ಸಾವಯವ ಗೊಬ್ಬರ ರಸಗೊಬ್ಬರಗಳಿಗಿಂತಹ ಉತ್ತಮವಾದದ್ದು. ಯಾಕೆ? ಇಟ್ ಎನ್ಹ್ಯಾನ್ಸಸ್ ದ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಆಫ್ ದ ಸಾಯಿಲ್. ಸೊ ಇದೇನು ಮಾಡುತ್ತೆ ಅಂತಂದರೆ ಮಣ್ಣು ನೀರನ್ನು ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯವನ್ನು ಹೆಚ್ಚು ಮಾಡುತ್ತೆ. ಇಟ್ ಮೇಕ್ಸ್ ದ ಸಾಯಿಲ್ ಪೋರಸ್ ಡ್ಯೂ ಟು ವಿಚ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಬಿಕಮ್ಸ್ ಈಸಿ. ಸೊ ಇದೇನು ಮಾಡುತ್ತೆ, ಮಣ್ಣನ್ನು ರಂಧ್ರಯುಕ್ತವಾಗಿ ಮಾಡುತ್ತೆ. ಇದರಿಂದ ಏನಾಗುತ್ತೆ, ಈಸಿಯಾಗಿ ಮಣ್ಣಿನಲ್ಲಿ ಗಾಳಿ ಚಲಾವಣೆ ಆಗುತ್ತೆ, ಅಥವಾ ಗಾಳಿಯೇ ಅಲ್ಲಿ ಏನಾಗುತ್ತೆ ಮಣ್ಣು ಉಸಿರಾಡೋದಕ್ಕೆ ಸಹಾಯ ಆಗುತ್ತೆ. ಸೊ ಇಟ್ ಇನ್ಕ್ರೀಸಸ್ ದ ನಂಬರ್ ಆಫ್ ಫ್ರೆಂಡ್ಲಿ ಮೈಕ್ರೋಬ್ಸ್. ಸೂಕ್ಷ್ಮ ಜೀವಿಗಳನ್ನು ಹೆಚ್ಚು ಮಾಡುತ್ತೆ ಇದು ಸಾವಯವ ಗೊಬ್ಬರ. ಇಟ್ ಇಂಪ್ರೂವ್ಸ್ ದ ಟೆಕ್ಸ್ಚರ್ ಆಫ್ ದ ಸಾಯಿಲ್. ಮಣ್ಣಿನ ಒಂದು ಟೆಕ್ಸ್ಚರ್ ಅಥವಾ ಅದನ್ನು ಏನಂತ ಹೇಳ್ಬೋದು ಅಂತಂದರೆ ಒಂದು ಮಣ್ಣು ಯಾವ ರೀತಿ ಇರಬೇಕು ಅನ್ನೋದನ್ನು ಅದು ಉತ್ತಮವಾದಂಥ ಮಣ್ಣು ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ. ನಾವು ದ ಡಿಫ್ರೆನ್ಸ್ ಬಿಟ್ವೀನ್ ದ ಫರ್ಟಿಲೈಸರ್ ಆ್ಯಂಡ್ ಮ್ಯಾನ್ಯೂರ್. ರಸಗೊಬ್ಬರಗಳು ಮತ್ತು ಸಾವಯವ ಗೊಬ್ಬರಗಳ ವ್ಯತ್ಯಾಸ. ಫಸ್ಟ್ ಒನ್, ಫರ್ಟಿಲೈಸರ್, ರಸಗೊಬ್ಬರ. ದ ಫರ್ಟಿಲೈಸರ್ಸ್ ಈಸ್ ಅ ಇನ್ಆರ್ಗ್ಯಾನಿಕ್ ಸಾಲ್ಟ್. ಹೌದಾ? ಅ ಫರ್ಟಿಲೈಸರ್ ಈಸ್ ಪ್ರಿಪೇರ್ಡ್ ಇನ್ ದ ಫ್ಯಾಕ್ಟ್ರೀಸ್. ಕಾರ್ಖಾನೆಗಳಲ್ಲಿ ಮಾಡಿರ್ತಾರೆ. ಸೊ ಫರ್ಟಿಲೈಸರ್ ಅಂದಾಗ ಇದು ಒಂದು ರಾಸಾಯನಿಕ ವಸ್ತು. ಅ ಫರ್ಟಿಲೈಸರ್ ಡಸ್ ನಾಟ್ ಪ್ರೊವೈಡ್ ಎನಿ ಹ್ಯೂಮಸ್ ಟು ದ ಸಾಯಿಲ್. ಮಣ್ಣಿಗೆ ತೇವಾಂಶವನ್ನು ಕೊಡೋದಿಲ್ಲ. ಫರ್ಟಿಲೈಸರ್ಸ್ ಆರ್ ವೆರಿ ರಿಚ್ ಇನ್ ಪ್ಲಾಂಟ್ ನ್ಯೂಟ್ರಿಯೆಂಟ್ಸ್ ಲೈಕ್ ನೈಟ್ರೋಜನ್, ಫಾಸ್ಫರಸ್ ಆ್ಯಂಡ್ ಪೊಟ್ಯಾಷಿಯಮ್. ಸೊ ರಸಗೊಬ್ಬರಗಳು ಪೋಷಕಾಂಶಗಳನ್ನು ಹೆಚ್ಚಾಗಿ ಹೊಂದಿರ್ತವೆ. ಯಾವ್ಯಾವು? ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಮ್ಗಳನ್ನು. ಇವಾಗ ಮ್ಯಾನ್ಯೂರ್ ಅಥವಾ ಸಾವಯವ ಗೊಬ್ಬರಗಳು. ಮ್ಯಾನ್ಯೂರ್ ಈಸ್ ಅ ನ್ಯಾಚುರಲ್ ಸಬ್ಸ್ಟೆನ್ಸ್ ಆಬ್ಟೈನ್ಡ್ ಬೈ ದಿ ಡಿಕಂಪೋಸಿಷನ್ ಆಫ್ ಕ್ಯಾಟಲ್ ಡಂಗ್, ಹ್ಯೂಮನ್ ವೇಸ್ಟ್ ಆ್ಯಂಡ್ ಪ್ಲಾಂಟ್ ರೆಸಿಡ್ಯೂಸ್. ಸಾವಯವ ಗೊಬ್ಬರವನ್ನು ಏನು ಮಾಡಿರ್ತಾರೆ ಅಂತಂದರೆ ಸಾವಯವ ವಸ್ತುವಿನ ಕೊಳೆಯುವಿಕೆಯ ಮೂಲಕ ತಯಾರು ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ಏನಾಗಿರಬಹುದು, ಕರುಗಳ ಸಗಣಿ ಹಾಗೂ ಮನುಷ್ಯನ ತ್ಯಾಜ್ಯ ವಸ್ತು ಆಗಿರಬಹುದು, ಅಥವಾ ಪ್ಲಾಂಟ್ಗಳ ಸಸ್ಯಗಳ ಉಳಿದ ಭಾಗಗಳನ್ನು ಒಂದು ಕಡೆ ಕಲೆಕ್ಟ್ ಮಾಡಿ ಅದು ಕೊಳೆಯುವಂತೆ ಮಾಡಿ ಅಲ್ಲಿ ಸಾವಯವ ಗೊಬ್ಬರ ಮಾಡಿರ್ತಾರೆ. ಮ್ಯಾನ್ಯೂರ್ ಕ್ಯಾನ್ ಬಿ ಪ್ರಿಪೇರ್ಡ್ ಇನ್ ದ ಫೀಲ್ಡ್ಸ್. ಇವುಗಳನ್ನು ನಾವು ಹೊಲಗಳಲ್ಲಿಯೂ ಕೂಡ ತಯಾರು ಮಾಡಬಹುದು. ಮ್ಯಾನ್ಯೂರ್ ಪ್ರೊವೈಡ್ಸ್ ಅ ಲಾಟ್ ಆಫ್ ಹ್ಯೂಮಸ್ ಟು ದ ಸಾಯಿಲ್. ಮಣ್ಣಿಗೆ ತೇವಾಂಶವನ್ನು ಕೊಡುತ್ತೆ, ಹ್ಯೂಮಸ್. ಮ್ಯಾನ್ಯೂರ್ ಈಸ್ ರಿಲೇಟಿವ್ಲಿ ಲೆಸ್ ರಿಚ್ ಇನ್ ಪ್ಲಾಂಟ್ ನ್ಯೂಟ್ರಿಯೆಂಟ್ಸ್. ರಸಗೊಬ್ಬರಗಳಿಗೆ ಕಂಪೇರ್ ಮಾಡಿದಾಗ ಸಾವಯವ ಗೊಬ್ಬರಗಳಲ್ಲಿ ಕಡಿಮೆ ಪೋಷಕಾಂಶಗಳಿರ್ಬೋದು, ಬಟ್ ಮಣ್ಣನ್ನು ಉತ್ತಮ ಗುಣಮಟ್ಟದಾಗೋದಕ್ಕೆ ಇದು ಸಹಾಯ ಮಾಡುತ್ತೆ.
Now, irrigation, ನೀರಾವರಿ. ಆಲ್ ಲಿವಿಂಗ್ ಬೀಯಿಂಗ್ಸ್ ನೀಡ್ ವಾಟರ್ ಟು ಲಿವ್. ಎಲ್ಲ ಪ್ರಾಣಿಗಳಿಗೂ ಬದುಕಲಿಕ್ಕೆ ನೀರು ಬೇಕು. ವಾಟರ್ ಈಸ್ ಇಂಪಾರ್ಟೆಂಟ್ ಫಾರ್ ದ ಪ್ರಾಪರ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ದ ಫ್ಲವರ್ಸ್, ಫ್ರೂಟ್ಸ್, ಸೀಡ್ಸ್ ಆ್ಯಂಡ್ ಆಫ್ ದ ಪ್ಲಾಂಟ್ಸ್. ಸೊ ಅದೇ ರೀತಿ ಸಸ್ಯಗಳ ಬೆಳವಣಿಗೆಗೂ ಕೂಡ ನೀರು ಬೇಕು. ಹೂವು, ಹಣ್ಣು, ಬೀಜಗಳು, ಸಸ್ಯಗಳ ಬೆಳವಣಿಗೆಗೆ ನೀರು ಬೇಕು. ವಾಟರ್ ಈಸ್ ಅಬ್ಸಾರ್ಬ್ಡ್ ಬೈ ದ ಪ್ಲಾಂಟ್ ರೂಟ್ಸ್. ಸಸ್ಯದ ಬೇರುಗಳಿಂದ ನೀರು ಏನಾಗುತ್ತೆ, ಹೀರಲ್ಪಡತ್ತೆ. ಅಲಾಂಗ್ ವಿತ್ ದ ವಾಟರ್, ಮಿನರಲ್ಸ್ ಆ್ಯಂಡ್ ಫರ್ಟಿಲೈಸರ್ಸ್ ಆರ್ ಆಲ್ಸೋ ಅಬ್ಸಾರ್ಬ್ಡ್. ಸೊ ಪೋಷಕಾಂಶಗಳು, ರಸಗೊಬ್ಬರಗಳು ಎಲ್ಲದರ ಜೊತೆಗೆ ನೀರನ್ನು ಕೂಡ ಸಸ್ಯ ಹೀರ್ಕೊಳ್ಳುತ್ತೆ. ಪ್ಲಾಂಟ್ಸ್ ಕಂಟೈನ್ ನೆಸಸರಿಲಿ 90% ಆಫ್ ವಾಟರ್. ಸೊ ಸಸ್ಯಗಳಲ್ಲಿ 90% ಅಷ್ಟು ನೀರೇ ಇರುತ್ತೆ. ವಾಟರ್ ಈಸ್ ಎಸೆನ್ಷಿಯಲ್ ಬಿಕಾಸ್ ಜರ್ಮಿನೇಷನ್ ಆಫ್ ಸೀಡ್ಸ್ ಡಸ್ ನಾಟ್ ಟೇಕ್ ಪ್ಲೇಸ್ ಅಂಡರ್ ಡ್ರೈ ಕಂಡೀಷನ್ಸ್. ಹಾಗಾದರೆ ನೀರು ಯಾಕೆ ಬೇಕು ಸಸ್ಯಗಳಿಗೆ ಅಂತಂದರೆ, ಒಂದು ಬೀಜ ಮೊಳಕೆ ಒಡೆಯಲು ಏನು ಬೇಕು, ನೀರು ಅವಶ್ಯಕವಾಗಿ ಬೇಕು. ಡ್ರೈ ಕಂಡೀಷನ್ ಅಥವಾ ಒಣಗಿದ್ದು ಇತ್ತಂದ್ರೆ ಅಲ್ಲಿ ಏನು ಯಾವುದೇ ರೀತಿ ಬೀಜ ಬೆಳೆಯೋದಿಲ್ಲ, ಮೊಳಕೆ ಒಡೆಯೋದಿಲ್ಲ. ಹಸಿಯಾಗಿತ್ತು ಅಂತಂದರೆ ಬೀಜ ಮೊಳಕೆ ಒಡೆಯುತ್ತೆ. The supply of a water to the crops at a different intervals is called as irrigation. ನಿರ್ದಿಷ್ಟ ಪ್ರಮಾಣದ ನೀರನ್ನು ನಿರ್ದಿಷ್ಟವಾದಂತಹ ಸಸ್ಯಗಳಿಗೆ ಒದಗಿಸುವಂತಹದ್ದನ್ನು ನೀರಾವರಿ ಅಂತ ಹೇಳಿ ಕರಿತೀವಿ. ದ ಟೈಮ್ ಆ್ಯಂಡ್ ಫ್ರೀಕ್ವೆನ್ಸಿ ಆಫ್ ದ ಇರಿಗೇಷನ್ ವೇರೀಸ್ ಫ್ರಮ್ ಕ್ರಾಪ್ ಟು ಕ್ರಾಪ್, ಸಾಯಿಲ್ ಟು ಸಾಯಿಲ್ ಆ್ಯಂಡ್ ಸೀಸನ್ ಟು ಸೀಸನ್. ಸೊ ನೀರಾವರಿಯ ಪ್ರಮಾಣ ಸಸ್ಯದಿಂದ ಬೆಳೆಗಳಿಂದ ಬೆಳೆಗಳಿಗೆ ಹಾಗೂ ಮಣ್ಣಿನಿಂದ ಮಣ್ಣಿಗೆ ಮತ್ತು ಕಾಲದಿಂದ ಕಾಲಕ್ಕೆ ಬದಲಾವಣೆ ಆಗ್ತಾ ಇರುತ್ತೆ. ಸೊ ಸೋರ್ಸಸ್ ಆಫ್ ಇರಿಗೇಷನ್, ನೀರಾವರಿಯ ಆಕರಗಳು. ಎಲ್ಲಿಂದ ನಾವು ನೀರನ್ನು ಪಡ್ಕೋತೀವಿ? ವೆಲ್ಸ್, ಟ್ಯೂಬ್ ವೆಲ್ಸ್, ಪಾಂಡ್ಸ್, ಲೇಕ್ಸ್, ರಿವರ್ಸ್, ಡ್ಯಾಮ್ ಆ್ಯಂಡ್ ಕೆನಾಲ್. ಸೊ ಬಾವಿ ಆಗಿರಬಹುದು, ಕೊಳವೆ ಬಾವಿ ಆಗಿರಬಹುದು, ಆಮೇಲೆ ಸರೋವರ ಆಗಿರಬಹುದು, ನದಿ ಆಗಿರಬಹುದು, ಡ್ಯಾಮ್ಗಳಿಂದ ಆಗಿರಬಹುದು, ಕಾಲುವೆಗಳಿಂದ ನಾವು ಏನು ಮಾಡ್ತೀವಿ, ನೀರಾವರಿಗೆ ನೀರನ್ನು ಪಡ್ಕೋತೀವಿ. ಸೊ ಟ್ರೆಡಿಷನಲ್ ಮೆಥಡ್ಸ್ ಆಫ್ ಇರಿಗೇಷನ್. ದ ವಾಟರ್ ಅವೈಲಬಲ್ ಇನ್ ವೆಲ್ಸ್, ಲೇಕ್ಸ್, ಕೆನಾಲ್ಸ್ ಈಸ್ ಲಿಫ್ಟೆಡ್ ಅಪ್ ಬೈ ದ ಡಿಫ್ರೆಂಟ್ ಮೆಥಡ್ ಇನ್ ಡಿಫ್ರೆಂಟ್ ರೀಜನ್ಸ್ ಫಾರ್ ದ ಟೇಕಿಂಗ್ ಇಟ್ ಟು ದಿ ಫೀಲ್ಡ್ಸ್. ಸೊ ಬೇರೆ ಬೇರೆ ಕಡೆ ಸಿಗುವಂತಹ ನದಿ ಆಗಿರಬಹುದು, ಕೆರೆ ಹಾಗೂ ಲೇಕ್ಗಳಲ್ಲಿ ಅಥವಾ ಸರೋವರಗಳಲ್ಲಿ ಇರುವಂಥ ನೀರನ್ನು, ಕೆನಾಲ್ಗಳಲ್ಲಿರುವಂಥ ನೀರನ್ನು ಬೇರೆ ಬೇರೆ ಒಂದು ಪದ್ಧತಿಗಳನ್ನು ಅಳವಡಿಕೆ ಮಾಡಿಕೊಂಡು ಏನು ಮಾಡ್ತಾರೆ, ಜಮೀನುಗಳಿಗೆ ತೊಗೊಂಡು ಬರ್ತಾರೆ. ಕ್ಯಾಟಲ್ ಆರ್ ಹ್ಯೂಮನ್ ಲೇಬರ್ ಈಸ್ ಯೂಸ್ಡ್ ಇನ್ ದೋಸ್ ಮೆಥಡ್ಸ್. ಸೊ ದೋಸ್ ಮೆಥಡ್ಸ್ ಆರ್ ಚೀಪರ್ ಬಟ್ ಲೆಸ್ ಎಫಿಷಿಯಂಟ್. ಸೊ ಮೊದಲು ಈ ನೀರನ್ನು ಹಾಯಿಸೋ ಸಲುವಾಗಿ ಪ್ರಾಣಿಗಳನ್ನು ಯೂಸ್ ಮಾಡ್ಕೋತಿದ್ರು, ಬಟ್ ಅವು ಅತಿ ಚೀಪರ್ ಇರ್ತವೆ. ಅಂದರೆ ಏನು, ಯಾವುದೇ ರೀತಿ ದುಡ್ಡಿನ ಖರ್ಚಾಗೋದಿಲ್ಲ, ಹೌದಾ. ಸೊ ದ ವೇರಿಯಸ್ ಟ್ರೆಡಿಷನಲ್ ವೇಸ್ ಆರ್ ಮಾಟ್ ಆ್ಯಂಡ್ ಚೈನ್ ಪಂಪ್, ಹೌದಾ. ಸೊ ಇದಕ್ಕೆ ಉದಾಹರಣೆ ಟ್ರೆಡಿಷನಲ್ ಮೆಥಡ್ಸ್ ಆಫ್ ಇರಿಗೇಷನ್. ಪಂಪ್ಸ್ ಆರ್ ಕಾಮನ್ಲಿ ಯೂಸ್ ಫಾರ್ ದಿ ಲಿಫ್ಟಿಂಗ್ ದ ವಾಟರ್. ಇವಾಗೇನು ಯೂಸ್ ಮಾಡ್ತೀವಿ ರೀ ನಾವು ಪಂಪ್ಗಳನ್ನು. ಹಳೆಯ ವಿಧಾನಗಳನ್ನು ಈಗಾಗಲೇ ಯಾರೂ ಮಾಡ್ತಾ ಇಲ್ಲ, ಹೌದಾ. ಈಗ ಪಂಪನ್ನು ಯೂಸ್ ಮಾಡಿ ಏನು ಮಾಡ್ತಾರೆ, ನೀರನ್ನು ಹಾಯಿಸ್ತಾರೆ. ಸೊ ಡೀಸೆಲ್, ಬಯೋಗ್ಯಾಸ್, ಎಲೆಕ್ಟ್ರಿಸಿಟಿ ಆ್ಯಂಡ್ ಸೋಲಾರ್ ಎನರ್ಜಿ ಈಸ್ ಯೂಸ್ ಟು ರನ್ ದೋಸ್ ಪಂಪ್ಸ್. ಸೊ ಈ ಡೀಸೆಲನ್ನು, ಬಯೋಗ್ಯಾಸನ್ನು ಅಥವಾ ಕರೆಂಟನ್ನು ಯೂಸ್ ಮಾಡಿಕೊಂಡು ಮೋಟ್ರ್ಗಳನ್ನು ಆನ್ ಮಾಡಿ ನೀರನ್ನು ಜಮೀನುಗಳಿಗೆ ಹಾಯಿಸ್ತಾರೆ. ಸೊ ಮಾಡರ್ನ್ ಮೆಥಡ್ಸ್, ಹೊಸ ವಿಧಾನಗಳು ಯಾವಿದ್ದಾವೆ ಅಂತಂದರೆ, ಫಸ್ಟ್ ಒನ್ ಸ್ಪ್ರಿಂಕ್ಲರ್ ಸಿಸ್ಟಮ್. ದಿಸ್ ಸಿಸ್ಟಮ್ ಈಸ್ ಮೋರ್ ಯೂಸ್ಫುಲ್ ಆನ್ ದ ಅನ್ಇವನ್ ಲ್ಯಾಂಡ್ ವೇರ್ ಸಫಿಷಿಯಂಟ್ ವಾಟರ್ ಈಸ್ ನಾಟ್ ಅವೈಲಬಲ್. ಸೊ ಎಲ್ಲಿ ನೀರಿನ ಸಿಗುವಂತಹ ಪ್ರಮಾಣ ಕಡಿಮೆ ಇರುತ್ತಲ್ಲ, ಅಲ್ಲಿ ಒಂದು ಈ ಸ್ಪ್ರಿಂಕ್ಲರ್ ಸಿಸ್ಟಮನ್ನು ಯೂಸ್ ಮಾಡ್ತಾರೆ. ಸೊ ಸ್ಪ್ರಿಂಕ್ಲರ್ ಸಿಸ್ಟಮ್, ದ perpendicular pipes having rotating nozzles on the top are joined to the main pipeline at the regular intervals. When a water is allowed to flow through the main pipe under the pressure with the help of a pump. ಸೊ ಒಂದು ಮೇನ್ ಪೈಪ್ ಇರುತ್ತೆ, ಅದಕ್ಕೆ ಜಾಯಿಂಟೆಡ್ ಏನಾಗಿರ್ತವೆ. ನೆಕ್ಸ್ಟ್ ಬೇರೆ ಬೇರೆ ಪೈಪ್ಸ್ಗಳನ್ನು, ಸಣ್ಣ ಸಣ್ಣ ಪೈಪ್ಗಳನ್ನು ಮೇನ್ ಪೈಪಿಗೆ ಜಾಯಿನ್ ಮಾಡಿ ನೇರವಾಗಿ ಏನು ಮಾಡ್ತಾರೆ, ಜಮೀನಿನಲ್ಲಿ ಸ್ಪ್ರಿಂಕ್ಲರ್
ಕಾರಂಜಿ ಥರ ನೀರನ್ನು ಹಾಯಿಸ್ತಾರೆ. ಡ್ರಿಪ್ ಸಿಸ್ಟಮ್. In this system, the water falls drop by drop just at the position of the roots. ಇಲ್ಲೇನಾಗತ್ತೆ ಅಂತಂದರೆ ನೇರವಾಗಿ ಬೇರುಗಳಿಗೇ ಏನು ಮಾಡ್ತಾರೆ, ಪೈಪ್ಲೈನನ್ನು ಅಳವಡಿಕೆ ಮಾಡಿರ್ತಾರೆ. ಬೇರಿನ ಕೆಳಭಾಗದಲ್ಲಿ ಡ್ರಾಪ್ ಬೈ ಡ್ರಾಪ್ ಏನಾಗ್ತಿರತ್ತೆ, ನೀರು ಬೀಳ್ತಾ ಇರುತ್ತೆ. ಅದಕ್ಕೆ ಇದನ್ನೇನಂತ ಕರಿತೀವಿ, ಹನಿ ನೀರಾವರಿ. ಹಾಗಾಗಿ ಸ್ಪ್ರಿಂಕ್ಲರ್ ಸಿಸ್ಟಮ್ ಅಂತ ಇತ್ತಲ್ಲೋ ಅದನ್ನು ಏನಂತ ಕರಿತೀವಿ, ತುಂತುರು ನೀರಾವರಿ ಅಂತ ಹೇಳಿ ಕರಿತೀವಿ. ಇದು ಡ್ರಿಪ್ ಸಿಸ್ಟಮ್ ಅಂದಾಗ ಹನಿ ನೀರಾವರಿ. ಇಟ್ ಈಸ್ ದ ಬೆಸ್ಟ್ ಟೆಕ್ನಿಕ್ ಫಾರ್ ದ ವಾಟರಿಂಗ್ ಫ್ರೂಟ್ಸ್, ಪ್ಲಾಂಟ್ಸ್, ಗಾರ್ಡನ್ಸ್ ಆ್ಯಂಡ್ ಟ್ರೀಸ್. ಸೊ ಇವಾಗ ಏನು ಮಾಡ್ತಾರೆ, ಇದನ್ನು ಹೆಚ್ಚಾಗಿ ಗಾರ್ಡನ್ಗಳನ್ನು ಮೇಂಟೈನ್ ಮಾಡಬೇಕಾದರೆ ಅಥವಾ ಹಣ್ಣುಗಳ ಬೆಳೆ ತೆಗಿಬೇಕಾದ್ರೆ, ಸೊ ವೆಜಿಟೇಬಲ್ಗಳನ್ನು, ಬೇರೆ ಬೇರೆ ಟ್ರೀಗಳನ್ನು ಬೆಳಿಬೇಕಾದ್ರೆ, ಹೌದಾ, ಈ ಇರಿಗೇಷನನ್ನು ಯೂಸ್ ಮಾಡ್ತಾರೆ. So the system provides water to the plant drop by drop. Water is not wasted at all. It is a boon in the region where availability of water is poor. ಸೊ ಈ ಒಂದು ವಿಧಾನವನ್ನು ಯಾವ ಒಂದು ಪ್ರದೇಶದಲ್ಲಿ ಕಡಿಮೆ ನೀರು ಸಿಗ್ತಾ ಇರುತ್ತೆ ಅಲ್ಲಿ ಏನು ಮಾಡ್ತಾರೆ, ಈ ಹನಿ ನೀರಾವರಿಯನ್ನು ಪದ್ಧತಿಯನ್ನು ಯೂಸ್ ಮಾಡ್ತಾರೆ. ಹೌದಾ, ಇದರಿಂದ ಯಾವುದೇ ರೀತಿ ನೀರು ವೇಸ್ಟ್ ಆಗೋದಿಲ್ಲ. ಸೊ ನಾವು ಪ್ರೊಟೆಕ್ಷನ್ ಫ್ರಮ್ ದ weeds. About this we will discuss in the next chapter.